ನಮಸ್ಕಾರ ಪ್ರಿಯರೇ, ನಿಮಗೆಲ್ಲರಿಗೂ ಕರ್ತನಾದ ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಈ ಬೆಳಗಿನ ವಂದನೆಗಳು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಒನ್ಸ್ ಅಗೈನ್ ಐ ಗ್ರೀಟ್ ಯು ಆಲ್ ಇನ್ ದ ವಂಡರ್ಫುಲ್ ಆ್ಯಂಡ್ ಪ್ರೆಷಿಯಸ್ ನೇಮ್ ಆಫ್ ಅವರ್ ಲಾರ್ಡ್, ಸೇವಿಯರ್ ಆ್ಯಂಡ್ ಓನ್ಲಿ ಲಿವಿಂಗ್ ಗಾಡ್, ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಿಮ್ಮ ಈ ಒಂದು ಸಮಯವನ್ನು ಪ್ರತ್ಯೇಕಪಡಿಸಿಕೊಂಡಕ್ಕಾಗಿ ನಿಮಗೆ ವಂದನೆಗಳು. ಅನೇಕ ದಿವಸಗಳಿಂದ ನೀವು ನನ್ನ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ನೀವು ವೀಕ್ಷಿಸ್ತಾ ಬಂದಿದ್ದೀರಿ. ನಿಮ್ಮಲ್ಲಿ ಅನೇಕರು ನನಗೆ ಫೋನ್ ಕರೆಗಳ ಮೂಲಕವಾಗಿ ನೀವು ಎಷ್ಟರ ಮಟ್ಟಿಗೆ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಆಶೀರ್ವಾದವನ್ನು ಹೊಂದಿದ್ದೀರಿ ಎಂಬುದಾಗಿ ತಿಳಿಸ್ತಾ ಬಂದಿದ್ದೀರಿ. ನಿಮಗೆ ಬಹಳ ವಂದನೆಗಳು. ಇನ್ನು ಪ್ರತಿಯೊಂದು ಪ್ರೋಗ್ರಾಮನ್ನು ನೀವು ವಾಚ್ ಮಾಡಿದ ನಂತರ ನಿಮ್ಮಿಂದ ನಿಮ್ಮ ಅಭಿಪ್ರಾಯ, ನಿಮ್ಮ ಸಲಹೆ ನಾನು ಎದುರು ನೋಡ್ತೇನೆ. ಖಂಡಿತವಾಗಿ ಒಂದು ಫೋನ್ ಕರೆ ಮಾಡಿ ಇಂದಿನ ಕಾರ್ಯಕ್ರಮ ನಿಮಗೆ ಎಷ್ಟರ ಮಟ್ಟಿಗೆ ಆಶೀರ್ವಾದಕರವಾಗಿತ್ತು ಎಂಬುದಾಗಿ ತಿಳಿಸುವುದಾದರೆ ಅದು ನನಗೆ ಬಹಳ ಪ್ರೋತ್ಸಾಹ ಮಾಡುತ್ತದೆ. ಹಾಗೂ ಇತರರು ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕೆ ಅವರಿಗೆ ಪ್ರೋತ್ಸಾಹ ನೀಡುತ್ತೆ. ಅಷ್ಟೇ ಮಾತ್ರವಲ್ಲ, ಇನ್ನೊಂದು ಮಾತು, ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧು ಬಳಗದವರಿಗೆ ಈ ಒಂದು ಕಾರ್ಯಕ್ರಮದ ಸಮಯದ ಕುರಿತಾಗಿ ಮತ್ತು ಈ ಕಾರ್ಯಕ್ರಮದ ವಿಷಯವಾಗಿ ನೀವು ಪರಿಚಯ ಮಾಡಿರಿ. ಅವರು ಕೂಡ ನೀವು ಪಡೆದಂಥ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಮೂಲಕವಾಗಿ ಪಡೆದುಕೊಳ್ಳಲಿ. ದೇವರು ಅವರನ್ನು ಕೂಡ ಆಶೀರ್ವದಿಸುವಂತೆ ನೀವು ಅವರಿಗಾಗಿ ಪ್ರಾರ್ಥನೆ ಮಾಡಿರಿ. ಸೊ ಫ್ರೆಂಡ್ಸ್, ಪ್ಲೀಸ್ ಇಂಟ್ರಡ್ಯೂಸ್ ದಿಸ್ ಪ್ರೋಗ್ರಾಮ್ ಟು ಯುವರ್ ಫ್ರೆಂಡ್ಸ್, ಯುವರ್ ಫ್ಯಾಮಿಲಿ ಮೆಂಬರ್ಸ್, even those who are in other places, people who are in even other countries, they can tune in these programs in the YouTube as Amurtavani Mangalore, and they can also watch the same program in our website, that is Karnataka Missions Network Mangalore, and you can be blessed. So please introduce this program to your friends. ಇಂದಿನ ಕಾರ್ಯಕ್ರಮಕ್ಕೋಸ್ಕರವಾಗಿ ಒಂದು ನಿಮಿಷ ನಾವು ಕರ್ತನಲ್ಲಿ ಪ್ರಾರ್ಥನೆ ಮಾಡುವ. ಫಾದರ್, ತಂದೆಯೇ, ಪರಲೋಕದ ತಂದೆಯೇ, ಈ ಒಂದು ಸಮಯದಲ್ಲಿ ಈ ಒಂದು ಕಾರ್ಯಕ್ರಮದ ಆಶೀರ್ವಾದಕ್ಕೋಸ್ಕರ ನಾವು ಪ್ರಾರ್ಥಿಸ್ತೇವೆ. ವೀಕ್ಷಕರೊಬ್ಬೊಬ್ಬರನ್ನು ಆಶೀರ್ವದಿಸಿರಿ. ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ಆಶೀರ್ವದಿಸಿರಿ. ಇಂದಿನ ಕಾರ್ಯಕ್ರಮದ ಮೂಲಕವಾಗಿ ನಮ್ಮ ಮನೋನೇತ್ರಗಳು ತೆರೆಯಲ್ಪಡಲಿ. ಸ್ವಾಮಿ, ದೇಹದಲ್ಲಿ, ಪ್ರಾಣದಲ್ಲಿ, ಆತ್ಮದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥ ಸ್ವರ್ಗೀಯ ಆಶೀರ್ವಾದಗಳನ್ನು ಸ್ವಾಮಿ ದಯವಿಟ್ಟು ನಿನ್ನ ಮಕ್ಕಳ ಮೇಲೆ, ನಿನ್ನ ಭಕ್ತರ ಮೇಲೆ ಸುರಿಯ ಮಾಡಬೇಕಾಗಿ ಪ್ರಾರ್ಥಿಸ್ತೀನಿ. ದೇವರೇ, ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯಾಕಂದರೆ ನಮ್ಮ ಕರ್ತನಾದ ಯೇಸು ಸ್ವಾಮಿಯ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ನನಗೆ ಬೇಡಿಕೊಳ್ತೇನೆ. ಆಮೆನ್. Yes, friends, let's turn our Bibles to the first book of the Bible. ನಮ್ಮ ಸತ್ಯವೇದವನ್ನು ನಾವು ಸತ್ಯವೇದದ ಮೊದಲನೆಯ ಪುಸ್ತಕದ ಕಡೆಗೆ ತಿರುಗಿಸ್ಕೊಳ್ಳೋಣ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ, ಅದರ 26 ಮತ್ತು 27ನೇ ವಚನ. The book of Genesis, chapter 1 and verse 26 and 27 I'm going to read for you. ನಾನು ಕನ್ನಡದಲ್ಲಿ ಓದ್ತೀನಿ. You can follow in your English Bible. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ, ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವಂತಹ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿ ಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. 27ನೇ ವಚನ, verse 27. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಎಂಬುದೇ.
Bible is God's infallible, authentic, absolute, unerred word of God. ಅಂದರೆ ದೇವರ ವಚನವಾದ ಪವಿತ್ರ ಗ್ರಂಥವು, ಸತ್ಯವೇದವು ಸಂಪೂರ್ಣವಾಗಿ ದೇವರ ಆತ್ಮನಿಂದ, ಪವಿತ್ರ ಆತ್ಮನಿಂದ ಬರೆಯಲ್ಪಟ್ಟಂತಹ ದೇವರ ಶ್ವಾಸವಾಗಿದೆ. ಅಥವಾ ಯಾವ ತಪ್ಪು, ದೋಷವು, ತಿದ್ದುಪಾಟಿಗೂ ಅಗತ್ಯವಿಲ್ಲದಂತಹ ದೇವರ ನುಡಿಗಳೇ ಪವಿತ್ರ ಗ್ರಂಥ, ಸತ್ಯ ವೇದ, ಬೈಬಲ್. ಕೆಲವರು ಈ ದಿನಮಾನಗಳಲ್ಲಿ ತಪ್ಪಾಗಿ ಈ ರೀತಿಯಾದಂಥ ಪ್ರಸ್ತಾಪನೆ ಹೇಳ್ತಾರೆ. ಅದು ಏನಪ್ಪಾ ಅಂತಂದರೆ, ಬೈಬಲಿನಲ್ಲಿ ದೇವರ ವಚನಗಳು ಒಳಗೊಂಡಿವೆ. ಬೈಬಲ್ ಕಂಟೈನ್ಸ್ ದ ವರ್ಡ್ ಆಫ್ ಗಾಡ್ ಅಂಡ್ ದಿಸ್ ಈಸ್ ಎ ಫಾಲಸಿ, ಇಟ್ ಈಸ್ ಎ ಬ್ಲಾಸ್ಫೆಮಿ ಅಂಡ್ ಇಟ್ ಈಸ್ ಎ ರಾಂಗ್ understanding which many thinkers of the present world is having. But ನಾನು ನಿಮಗೆ ಆರಂಭದಲ್ಲಿ ಹೇಳಿದೆ, I have already said, Bible is the only infallible, authentic, unerred word of the living God, the Creator. ಹೌದು, ಬೈಬಲ್ನಲ್ಲಿ ದೇವರ ವಚನಗಳು ಒಳಗೊಂಡಿಲ್ಲ, ಬೈಬಲ್ ದೇವರ ವಚನಗಳೇ ಆಗಿರುತ್ತದೆ. ಬೈಬಲ್ನ ಕೆಲವು ಭಾಗಗಳು ದೇವರದು, ಕೆಲವು ಭಾಗವು ಮನುಷ್ಯರ ಆಲೋಚನೆ ಅಥವಾ ಇನ್ನೂ ಅವರ ಅನುಮಾನಗಳು ಎಂಬುದಾಗಿ ಅಲ್ಲ. ಇಡೀ ಸತ್ಯವೇದವು 66 ಪುಸ್ತಕಗಳು, ಅದರೊಳಗಡೆ ಒಳಗೊಂಡಿರ್ತಕ್ಕಂಥ ಎಲ್ಲ ಮಾತುಗಳು ಕೂಡ ದೇವರ ಶ್ವಾಸ ಅಥವಾ ದೇವರು ಹೇಳಿದ್ದನ್ನು ಮನುಷ್ಯರು ಬರೆದಿಟ್ಟಿದ್ದಾರೆ. ಆದ ಕಾರಣ ದೇವರ ವಚನವಾದಂಥ ಸತ್ಯವೇದವು ಮನುಷ್ಯರಾದ ನಮ್ಮ ಪ್ರತಿಯೊಬ್ಬರ ಈ ಲೋಕದ ಜೀವಮಾನಕ್ಕೆ ಬೇಕಾಗಿರುವಂಥ ಎಲ್ಲ ಬೋಧನೆಗಳು ಒಳಗೊಂಡಿವೆ. ಸತ್ಯವೇದದ ಮೊದಲನೇ ಪುಸ್ತಕವಾದ ಆದಿಕಾಂಡ ಎಲ್ಲವುಗಳ ಆದಿಯ ಕುರಿತಾಗಿರುವಂಥ ಒಂದು ಸಂಕ್ಷಿಪ್ತವಾದ ತಿಳುವಳಿಕೆ ಕೊಡುವಂತಹ ಒಂದು ಭಾಗ ಎಂಬುದಾಗಿ ಹೇಳಬಹುದು. ಸಂಪೂರ್ಣವಾದ ವಿವರಣೆ ಈ ಆದಿಕಾಂಡ ಪುಸ್ತಕದಲ್ಲಿ ನಮಗೆ ಸಿಕ್ಕುವುದಿಲ್ಲ. ಆದರೆ ಮನುಷ್ಯರಾದ ನಮಗೆ ಏನೇನು ತಿಳ್ಕೋಬೇಕಾಗಿದೆಯೋ ದೇವರನ್ನು, ದೇವರ ಸೃಷ್ಟಿಯ ಕುರಿತಾಗಿ, ಹಾಗೂ ಮನುಷ್ಯನ ಉತ್ಪತ್ತಿಯ ಕುರಿತಾಗಿ, ಮನುಷ್ಯನ ಸೃಷ್ಟಿಯ ಕುರಿತಾಗಿ, ಜಂತುಗಳ ಸೃಷ್ಟಿಗಳ ಕುರಿತಾಗಿ ಅಥವಾ ಪಶು ಪಕ್ಷಿಗಳ ಪ್ರಾಣಿಗಳ ಸೃಷ್ಟಿಗಳ ಕುರಿತಾಗಿ, ಮರ ಗಿಡಗಳ ಕುರಿತಾಗಿ ಇರುವ ಸೃಷ್ಟಿ, ಸೂರ್ಯ ಚಂದ್ರ ನಕ್ಷತ್ರಾದಿಗಳನ್ನು ಸೃಷ್ಟಿ ಮಾಡಿದರ ಕುರಿತಾಗಿ, ಕುಟುಂಬದ ಸ್ಥಾಪನೆ ಕುರಿತಾಗಿ, ಮಕ್ಕಳ ಹುಟ್ಟುವಿನ ಕುರಿತಾಗಿ, ದೇಶಗಳ ಉತ್ಪತ್ತಿಯ ಕುರಿತಾಗಿ, ಜಾತಿಗಳ ಅಥವಾ ಜಾತಿಗಳೆಂದು ಹೇಳುವಾಗ ಬೇರೆ ಬೇರೆ ಕುಲಗಳ ಕುರಿತಾಗಿ, ಹೀಗೆ ರಾಜ್ಯಗಳ ಕುರಿತಾಗಿ, ರಾಷ್ಟ್ರಗಳ ಕುರಿತಾಗಿ, ಹೀಗೆ ಎಲ್ಲವುಗಳ ಒಂದು ಆರಂಭದ ಕುರಿತಾಗಿರ್ತಕ್ಕಂಥ ಸಂಕ್ಷಿಪ್ತವಾದಂಥ ಒಂದು ವರದಿ, ಹಾಗೆ ವಿವರಣೆ ಸತ್ಯವೇದ ಮೊದಲನೇ ಪುಸ್ತಕವಾದ ಆದಿಕಾಂಡದಲ್ಲಿ ನಾವು ಓದುತ್ತೇವೆ. ಈ ಆದಿಕಾಂಡ ಪುಸ್ತಕದಲ್ಲಿ ನಾವು ಓದಿದ ಈ ವಚನ, ದ ವರ್ಡ್ಸ್ which I have read from the Bible right now, it talks about how the human beings were created by the living God. Bible is the word of God,
And the first book of the Bible gives us an overall idea or introduction about the beginning of many things. Beginning of sun, moon and stars, beginning of the oceans, beginning of the seas, beginning of the human existence, beginning of the animals, beginning of the reptiles, beginning of the birds, the fishes, and beginning of all the fruitful, trees, and all the herbs, all the vegetation. So, and the beginning of the family, beginning of the, the family life, the birth of the children, the beginning of worship, the beginning of sacrifices, the beginning of seeking God, and the beginning of nations, beginning of the countries, beginning of the rulings. So all these things, the book, the first book of the Bible, the Genesis, give us that overall picture of every beginning. ಸೊ ಈಗ ನಾನು ಓದಿದಂಥ ಈ ಒಂದು ವಾಕ್ಯದಲ್ಲಿ ಮನುಷ್ಯರಾದ ನಮ್ಮನ್ನು ಅಥವಾ ಮೊಟ್ಟ ಮೊದಲನೇ ಮನುಷ್ಯನನ್ನು ದೇವರು ಹೇಗೆ ಸೃಷ್ಟಿ ಮಾಡಿದನೆಂಬುದಾಗಿ ನೋಡುವಾಗ ಅಲ್ಲಿ ನಾವು ನೋಡುತ್ತೇವೆ 26ನೇ ವಚನದಲ್ಲಿ ದೇವರು ಹೇಳುತ್ತಾನೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಸೊ ದೇವರು ಮನುಷ್ಯರನ್ನು ಉಂಟು ಮಾಡಿದಾಗ ದೇವರು ಹೇಗೆ ಅದನ್ನು ಅಥವಾ ಮನುಷ್ಯನನ್ನು ಸೃಷ್ಟಿ ಮಾಡುವುದಕ್ಕೆ ಆಲೋಚನೆ ಮಾಡಿಕೊಂಡು ಮನುಷ್ಯನನ್ನು ಸೃಷ್ಟಿ ಮಾಡಿದರ ಕುರಿತಾಗಿ ನಾವಿಲ್ಲಿ ಓದುತ್ತೇವೆ. 2ನೇ ಅಧ್ಯಾಯಕ್ಕೆ ನಾವು ಬರುವಾಗ, ವೆನ್ ವಿ ಕಮ್ ಅಗೇನ್ ಟು ದ ಚಾಪ್ಟರ್ 2 verse 7 it says, ಹೀಗಿರಲು ಯೆಹೋವ ದೇವರು, ಯೆಹೋವನು ಎಂದು ಹೇಳುವಾಗ ಇರುವಾತನು. ವೆನ್ ವಿ ರೀಡ್ in the Bible Jehovah, the meaning of that word is the self-existing Almighty God. Self-existing. ದೇವರನ್ನು ಯಾರು ಸೃಷ್ಟಿ ಮಾಡೋಕ್ಕೆ ಸಾಧ್ಯವಿಲ್ಲ. ಆತನು ಸ್ವತಃ ಇರುವಾತನಾಗಿದ್ದಾನೆ. ಸೊ ಇರುವಾತನು ಎಂಬುದಾಗಿ ಯೆಹೋವನೆಂದರೆ ಅರ್ಥ. ಈಗ ಯೆಹೋವ ದೇವರು ಇರುವಾತನಾದ ದೇವರು ಅಂದರೆ ಮನುಷ್ಯನಿಂದ ಹುಟ್ಟಿಸಲಿಕ್ಕೆ ಆಗದೇ ಇರತಕ್ಕಂಥ ದೇವರು, ಮನುಷ್ಯನಿಂದ ರೂಪ ಕೊಡಲಿಕ್ಕೆ ಆಗದಿರತಕ್ಕಂಥ ದೇವರು, ಮನುಷ್ಯನಿಂದ ಆಲೋಚನೆ ಮಾಡಿ ಮನುಷ್ಯನಿಂದ ರೂಪ ಕೊಟ್ಟು ಮನುಷ್ಯನ ಕೈಗಳಿಂದ ಸೃಷ್ಟಿ ಮಾಡಲಿಕ್ಕೆ ಆಗದಿರತಕ್ಕಂಥ ಸೃಷ್ಟಿಕರ್ತನಾದ ನಿಜ ದೇವರು, ಆತನ ಹೆಸರೇ ಯೆಹೋವನು. ಈ ಯೆಹೋವನೆಂಬ ಸೃಷ್ಟಿಕರ್ತ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಮನುಷ್ಯನ ರೂಪವನ್ನು ಮಾಡಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನಂತೆ. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ನೋಡ್ರಿ, ಮನುಷ್ಯನ ಆ ಒಂದು ಸೃಷ್ಟಿಯ ಕುರಿತಾಗಿರುವಂಥ ವಚನ ಸತ್ಯವೇದವು ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದ್ದು ಮಣ್ಣಿನಿಂದ. ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದ ಸಮಯದಲ್ಲಿ ಈ ಮಣ್ಣಿನ ಆ ಒಂದು ಗೊಂಬೆಯೊಳಗೆ ದೇವರು ತನ್ನ ಜೀವ ಮತ್ತು ಆತ್ಮವನ್ನು ಊದಿದನು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಲೋಕದಲ್ಲಿ ಮನುಷ್ಯರಿಗೆ ಮನುಷ್ಯನ ಸೃಷ್ಟಿ ಕುರಿತಾಗಿ ಅನೇಕ ವಿಧದ ತಪ್ಪಾದಂಥ ತಿಳುವಳಿಕೆ ಇದೆ. ಆದರೆ ಸರಿಯಾದ ತಿಳುವಳಿಕೆ ನಮಗೆ ಕೊಡುವಂಥದ್ದು ಸತ್ಯವೇದ ಮಾತ್ರವಾಗಿದೆ. ಕೆಲವರ ಅಭಿಪ್ರಾಯ, ದೇವರು ಮನುಷ್ಯನನ್ನು ತನ್ನ ಮುಖದಿಂದ ಸೃಷ್ಟಿ ಮಾಡಿದ. ಕೆಲವು ಮನುಷ್ಯರನ್ನ, ಎಲ್ಲ ಮನುಷ್ಯರನ್ನಲ್ಲ, ಕೆಲವು ಮನುಷ್ಯರನ್ನ ದೇವರ ಹತ್ತಿರ ಇರುವುದಕ್ಕೋಸ್ಕರವಾಗಿ, ದೇವರಿಗೆ ಸೇವೆ ಮಾಡುವುದಕ್ಕೋಸ್ಕರವಾಗಿ, ಪೂಜೆ ಪುನಸ್ಕಾರಗಳನ್ನು ಮಾಡುವುದಕ್ಕೋಸ್ಕರವಾಗಿ ದೇವರು ಸೃಷ್ಟಿ ಮಾಡಿದ ಆ ಪ್ರತ್ಯೇಕವಾದ ಗುಂಪನ್ನು ದೇವರು ತನ್ನ ಮುಖದಿಂದ ಸೃಷ್ಟಿ ಮಾಡಿದಂತೆ. ಅಥವಾ ಕೆಲವರನ್ನ ದೇವರು ತನ್ನ ಎದೆಯಿಂದ ಸೃಷ್ಟಿ ಮಾಡಿದ, ಇನ್ನು ಕೆಲವರನ್ನ ದೇವರ ತೊಡೆಯಿಂದ ಸೃಷ್ಟಿ ಮಾಡಿದ ಅಥವಾ ಕಾಲಿನಿಂದ ಸೃಷ್ಟಿ ಮಾಡಿದ.
ಇನ್ನು ಕೆಲವರನ್ನು ದೇವರ ಕಾಲಿನಿಂದ ಅಥವಾ ಪಾದಗಳಿಂದ ಸೃಷ್ಟಿ ಮಾಡಿದ. ಈಗೆಲ್ಲ ಅನೇಕ ರೀತಿಯ ಅಭಿಪ್ರಾಯಗಳು ಮನುಷ್ಯರಲ್ಲಿ ಇದೆ. ಆದರೆ ಸತ್ಯವೇದವು ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದು, ಸೃಷ್ಟಿಕರ್ತನಾದ ದೇವರು ನೆಲದ ಮಣ್ಣಿನಿಂದ ಮನುಷ್ಯನ ಒಂದು ಗೊಂಬೆಯನ್ನು ಮಾಡಿ ಅವನೊಳಕ್ಕೆ ದೇವರು ತನ್ನ ಜೀವಶ್ವಾಸವನ್ನು ಊದಿದಾಗ ಅವನು ಬದುಕಿರುವ ಜೀವವುಳ್ಳಂತಹ ಅಥವಾ ಪ್ರಾಣವುಳ್ಳಂತಹ ಆತ್ಮನುಳ್ಳಂತಹ ಒಬ್ಬ ಆತ್ಮೀಕ ವ್ಯಕ್ತಿಯಾದನು ಎಂಬುದಾಗಿ ನಾವಿಲ್ಲಿ ಓದುತ್ತೇವೆ. ಈಗ ಈ ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದಾಗ ದೇವರು ಯಾರ ರೂಪ ಕೊಟ್ಟನು, ಯಾರ ಸ್ವರೂಪ ಕೊಟ್ಟನು ಎಂಬುದಾಗಿ ನೋಡುವಾಗ ನೋಡಿರಿ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ ಎಂಬುದಾಗಿ ತ್ರಯೇಕ ದೇವರಲ್ಲಿ ಹೇಳುತ್ತಾನೆ. ಮನುಷ್ಯನನ್ನು ದೇವರು ಸೃಷ್ಟಿ ಮಾಡುವ ಸಮಯದಲ್ಲಿ ದೇವರು ಹೇಳ್ತಾನೆ ಅಥವಾ ತ್ರಯೇಕ ದೇವರು ಒಬ್ಬನೇ ದೇವರು, ಆದರೆ ಮನುಷ್ಯರ ಒಟ್ಟಿಗೆ ಮನುಷ್ಯರ ಸಂಬಂಧದಲ್ಲಿ 3 ಬೇರೆ ಬೇರೆ ಕಾಲಗಳಲ್ಲಿ ದೇವರು ತನ್ನನ್ನು ಪ್ರಕಟಪಡಿಸಿಕೊಂಡಿದ್ದಾನೆ. ದೇವರೊಬ್ಬನೇ, ಆದರೆ ಮನುಷ್ಯರ ಸಂಪರ್ಕದಲ್ಲಿ ದೇವರು ತನ್ನನ್ನು ತೊಡಗಿಸಿಕೊಂಡಾಗ 3 ವ್ಯತ್ಯಸ್ತವಾದ ರೀತಿಗಳಲ್ಲಿ ದೇವರು ತನ್ನನ್ನು ಪ್ರಕಟಪಡಿಸಿಕೊಂಡಿದ್ದಾನೆ. ಅದಕ್ಕೆ ಬೈಬಲ್ ನಮಗೆ ತಿಳಿಸುವುದು ತ್ರಯೇಕ ದೇವರು. ಓಕೆ, ಈ ತ್ರಯೇಕ ದೇವರು ಸತ್ಯ ಸ್ವರೂಪನಾದಂಥ ಈ ಒಬ್ಬನೇ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ತನ್ನ ಸಾರೂಪ್ಯದಲ್ಲಿ ಅಥವಾ ತನ್ನ ಸ್ವರೂಪದಲ್ಲಿ ದೇವರ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಲ್ಪಟ್ಟಂಥ ಒಂದೇ ಒಂದು ಸೃಷ್ಟಿ ಇರುವುದಾದರೆ ಅದು ಮನುಷ್ಯ ಸೃಷ್ಟಿ ಮಾತ್ರವಾಗಿದೆ. ಸೂರ್ಯ ಚಂದ್ರ ನಕ್ಷತ್ರಗಳನ್ನು ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಲಿಲ್ಲ. ಯಾವ ಪಶು ಪಕ್ಷಿಗಳನ್ನು ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಲಿಲ್ಲ. ಯಾವ ಮೀನು ಜಾತಿಗಳನ್ನು ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಲಿಲ್ಲ. ಯಾವುದನ್ನು ಕೂಡ ಮನುಷ್ಯನನ್ನು ಮಾತ್ರ ದೇವರು ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ. ಹಾಗಾದರೆ ಮನುಷ್ಯರಾದ ನಾವು ತಿಳ್ಕೋಬೇಕಾದಂಥ ಬಹಳ ಪ್ರಾಮುಖ್ಯವಾದಂಥ ಒಂದು ಸತ್ಯ, ನಾನು ಮತ್ತು ನೀವು ದೇವರ ಸ್ವರೂಪವಾಗಿದ್ದಾರೆ. ನಾನು ಮತ್ತು ನೀವು ದೇವರ ಹೋಲಿಕೆಯಾಗಿದೆ. ನೋಡಿರಿ, ಬೈಬಲಿನ ಈ ಒಂದು ಹಳೆ ಒಡಂಬಡಿಕೆ ಎಂಬ ಭಾಗ ಅಥವಾ 39 ಪುಸ್ತಕಗಳು ಗ್ರಂಥಗಳು ಬರೆದಿರುವಂಥದ್ದು ಇಬ್ರಿಯ ಭಾಷೆಯಲ್ಲಿ. ಇಬ್ರಿಯ ಭಾಷೆ ಬೈಬಲ್ ಹಳೆ ಒಡಂಬಡಿಕೆಯ ಮೂಲ ಭಾಷೆ. ಅದರಲ್ಲಿ ಸೆಲೇಮ್ ಎಂಬ ಮಾತು ಉಪಯೋಗಿಸಲಾಗಿದೆ ಗ್ರೀಕ್ ಭಾಷೆಯಲ್ಲಿ. ಐಕನ್ ಎಂಬ ಭಾಷೆಯು ಇಬ್ರಿಯ ಭಾಷೆಯಲ್ಲಿ ಸೆಲೇಮ್ ಎಂಬ ಮಾತು ಉಪಯೋಗಿಸಲಾಗಿದೆ. ಗ್ರೀಕು ಭಾಷೆಯಲ್ಲಿ ಐಕೆನ್ ಎಂಬ ಮಾತು ಉಪಯೋಗಿಸಲಾಗಿದೆ. ಇದರ ಅರ್ಥ ಶೇಪ್, ಮಾಡೆಲ್, ಫಾರ್ಮ್, ಫಿಗರ್ ಈ ರೀತಿಯಾಗಿ. ಅಂದರೆ ಇದು ಹೊರಗಣ ಒಂದು ಅಥವಾ ದೃಶ್ಯಕರವಾದಂಥ ಒಂದು ರೂಪಕ್ಕಿಂತಲೂ ಮುಖ್ಯವಾಗಿ ಇದು ಒಳಗಣ ಒಂದು ಗುಣಲಕ್ಷಣಗಳ ಕುರಿತಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ದೇವರ ಸರಿಯಾದ ಹೋಲಿಕೆ ಎಂಬುವಂಥ ಆ ಪದ ಅಥವಾ ದೇವರ ಹೋಲಿಕೆಗೆ ಸರಿಯಾಗಿ ಎಂಬ ಆ ಒಂದು ಪದಕ್ಕೆ ದೆಮುತ್ ಎಂಬ ಇಬ್ರಿಯ ಪದ ಉಪಯೋಗಿಸಲಾಗಿದೆ. ಅದರ ಅರ್ಥ ಸರಿಯಾದ ಹೋಲಿಕೆ ಅಥವಾ ರಿಸಂಬ್ಲೆನ್ಸ್, ಓನ್ ಲೈಕ್ನೆಸ್. ಇಟ್ ಸೇಸ್ ದಿಸ್ ಈಸ್ ಎಕ್ಸ್ಟರ್ನಲ್ ಒನ್. ಸೊ ಹೊರಗೆ ನಾವು ನೋಡುವಾಗ, ಮನುಷ್ಯನ ಮುಖ ನೋಡುವಾಗ, ಮನುಷ್ಯನ ಶರೀರ ನೋಡುವಾಗ ಇದು ಯಾರ ಹೋಲಿಕೆಯಾಗಿದೆ? ಇದು ಸೃಷ್ಟಿಕರ್ತನ ಹೋಲಿಕೆಯಾಗಿದೆ. ನಾನೊಂದು ಸಮಯ ಈ ರೀತಿಯಾಗಿ ಓದಿದೆ ಒಂದು ಪತ್ರಿಕೆಯಲ್ಲಿ. ಮಗು ಶಾಲೆಯಿಂದ ಬಂದ ನಂತರ ತಾಯಿ ಹತ್ರ ಕೇಳಿದ್ರಂತೆ, ತಾಯಿ, ಅಮ್ಮ, ನನಗೆ ಇವತ್ತು ಮೇಷ್ಟ್ರು ಕ್ಲಾಸ್ನಲ್ಲಿ ಹೇಳಿದ್ದಾರೆ ನಾವೆಲ್ಲ ಮಂಗನಿಂದ ಹುಟ್ಟಿದವರು ಎಂಬುದಾಗಿ.
ಆದರೆ ನೀನು ನನಗೆ ಹೇಳ್ತಾ ಇದೀಯಾ ಬೇರೆ ರೀತಿಯಲ್ಲಿ. ಆವಾಗ ತಾಯಿ ಮಗು ಹತ್ರ ಹೇಳಿದಂತೆ, ಹೌದು, ನನ್ನ ತಂದೆ ತಾಯಿಯರ ಕುರಿತಾಗಿ, ನನ್ನ ಪಿತೃಗಳ ಕುರಿತಾಗಿ ನಾನು ನೋಡುವಾಗ ಅವು ನಮಗೆ ಅದರ ಪ್ರಕಾರವಾಗಿ ಮತ್ತು ದೇವರ ವಚನವಾದ ಬೈಬಲ್ ಗ್ರಂಥದಲ್ಲಿ ನಾನು ತಿಳ್ಕೊಂಡಿರುವುದು, ನಾನು ಹುಟ್ಟಿರುವುದು ದೇವರಿಂದ, ದೇವರ ಮೂಲಕವಾಗಿ ಮತ್ತು ನನ್ನ ತಂದೆ ತಾಯಿಗಳ ಮೂಲಕವಾಗಿ. ಅವರನ್ನು ನಾನು ನೋಡಿದಾಗ ಯಾವತ್ತೂ ಮಂಗನ ಹಾಗೆ ನಾನು ಕಾಣಲಿಲ್ಲ. ಅವರ ತಾತ ಆಗಲಿ ಅವರ ಮುತ್ತಾತರಾಗಲಿ ಯಾರೂ ಮಂಗನ ಹಾಗೆ ಕಾಣಿಸ್ಕೊಂಡಿಲ್ಲ. ಆದರೆ ಬಹುಶಃ ನಿಮ್ಮ ಟೀಚರ್ ಕೊಟ್ಟರಲ್ಲ ಮೇಷ್ಟ್ರು, ಅವರು ಬಹುಶಃ ಹಾಗೆ ಹುಟ್ಟಿರಬಹುದು. ನೋಡ್ರಿ, ಈ ಒಂದು ಮಂಗನಿಂದ ಮಾನವ ಹುಟ್ಟಿ ಬಂದಿದ್ದಾನೆ ಎಂಬ ಸಿದ್ಧಾಂತ ಮಾಡಿದಂಥ ಡಾರ್ವಿನ್ ಕೂಡ ತೀರುವಂಥ ಸಂದರ್ಭದಲ್ಲಿ, ಮರಣದ ಆ ಒಂದು ಹಾಸಿಗೆಯಲ್ಲಿ ಅವರು ಹೇಳಿದ್ರಂತೆ, ನಾನು ಹೇಳಿರತಕ್ಕಂಥ ಅಥವಾ ನಾನು ಮಾಡಿರತಕ್ಕಂಥ ಈ ಸಿದ್ಧಾಂತವು ನಂಬಲಿಕ್ಕೆ ನನಗೇ ಆಗೋದಿಲ್ಲ, ಆದರೆ ಇದೊಂದು ಸಿದ್ಧಾಂತ ಮಾತ್ರವಾಗಿದೆ ಎಂಬುದಾಗಿ. ಸೃಷ್ಟಿಕರ್ತನಾದ ದೇವರು, ಕಣ್ಣಿಗೆ ಕಾಣದಿರತಕ್ಕಂಥ ಇರುವಾತನಾದ ದೇವರು ಮನುಷ್ಯರಾದ ನಮ್ಮನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾನೆ. ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದ್ದಾನೆ. ಮಣ್ಣಿನಿಂದ ಸೃಷ್ಟಿ ಮಾಡಲ್ಪಟ್ಟದೆಂದಲೇ ಮನುಷ್ಯನಿಗೆ ಮನುಷ್ಯ ಎಂಬ ಹೆಸರು ಬಂದದ್ದು. ಈಶ್ ಎಂಬ ಪದ, ಮಣ್ಣು ಎಂಬ ಪದ ಎಂಬ ಅರ್ಥವನ್ನು ನಮಗೆ ಕೊಡುತ್ತದೆ. ಮನುಷ್ಯನು ಸೃಷ್ಟಿಯಾದದ್ದು ಮಣ್ಣಿನಿಂದ. ಮಾನವ ಎಂಬ ಪದ, ಮನುಷ್ಯನು ಸೃಷ್ಟಿಯಾದದ್ದು ಮಣ್ಣಿನಿಂದ. ಆದರೆ ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟ ಆ ಒಂದು ರೂಪದೊಳಕ್ಕೆ ಸೃಷ್ಟಿಕರ್ತನಾದ ಇರುವಾತನಾದ ನಿಜ ದೇವರು ತನ್ನ ಉಸಿರು ಮತ್ತು ತನ್ನ ಆತ್ಮವನ್ನು ಊದಿ ಇರಿಸಿದಾಗ ಅವನು ಆತ್ಮೀಕನಾದಂಥ, ಆತ್ಮವುಳ್ಳಂಥ ಮತ್ತು ಪ್ರಾಣವುಳ್ಳಂಥ ಒಬ್ಬ ವ್ಯಕ್ತಿಯಾದನು ಎಂಬುದಾಗಿ ಸತ್ಯವೇದ ನಾವು ನೋಡುತ್ತೇವೆ. ಲೋಕದಲ್ಲಿ ಕಾಣುವಂಥ ಸಮಸ್ತ ಸೃಷ್ಟಿಗಳನ್ನು ದೇವರು ತನ್ನ ಬಾಯ ಮಾತಿನಿಂದ ಮಾತ್ರ ಸೃಷ್ಟಿ ಮಾಡಿದನು. ಆದರೆ ದೇವರು ತಾನೇ ತನ್ನ ಬಾಯನ್ನು ತಾಗಿಸಿ ಉಸಿರನ್ನು ಒಳಕ್ಕೆ ಊದಿ ಆತ್ಮವನ್ನು ಇರಿಸಿ ಸೃಷ್ಟಿ ಮಾಡಲ್ಪಟ್ಟವನು ನಾನು ಮತ್ತು ನೀವು ಮಾತ್ರವಾಗಿದ್ದೀರಾ. ಆದ ಕಾರಣವೇ ಮನುಷ್ಯನು ಸಮಸ್ತ ಸೃಷ್ಟಿಗಳಿಗೂ ಮಕುಟವಾಗಿದ್ದಾನೆ. ಮ್ಯಾನ್ ಈಸ್ ದ ಕ್ರೌನ್ ಆಫ್ all creation because the creator God has made you and me in his own image and likeness, and that is why we are so unique, we are so special. ಮನುಷ್ಯನು ಬಹಳ ವಿಚಿತ್ರ ವ್ಯಕ್ತಿಯಾಗಿದ್ದಾನೆ. ಇತರ ಎಲ್ಲ ಸೃಷ್ಟಿಗಳಿಗಿಂತ ಮನುಷ್ಯನು ವಿಚಿತ್ರನಾಗಿರುವುದಕ್ಕೆ, ವಿಶೇಷತೆಯುಳ್ಳನಾಗಿರುವುದಕ್ಕೆ ಕಾರಣ ಸೃಷ್ಟಿಕರ್ತನಾದ ಪರಮಾತ್ಮ ದೇವರ ಕೈ ಕೆಲಸವಾಗಿದೆ. ನಾವು ಮಾತ್ರವಲ್ಲದೆ ಆತನ ಉಸಿರು ಮತ್ತು ಆತ್ಮವು ಇರುವಂಥ ಅತಿ ಶ್ರೇಷ್ಠ ಸೃಷ್ಟಿಯಾಗಿದೆ ನಾವು. ಆದ ಕಾರಣ ಸೃಷ್ಟಿಕರ್ತನನ್ನು ನಾವು ಯಾವಾಗಲೂ ಹುಡುಕರಾಗಿದ್ದೇವೆ. ಹೇಗಾದರೂ ಏನಾದರೂ ಮಾಡಿ ಈ ಸೃಷ್ಟಿಕರ್ತನಿಂದ ದೂರ ಹೋದ ನಾವು ಪುನಃ ಆತನ ಬಳಿಗೆ ಬರಬೇಕು ಎಂಬುವಂಥ ಹಂಬಲ, ಆತನ ಬಳಿಗೆ ಪುನಃ ನಾವು ಒಂದಾಗಬೇಕು ಎಂಬ ಆತುರ ಅಂತರಾತ್ಮದೊಳಗೆ ಇದೆ. ಇವತ್ತು ಆ ರೀತಿಯಾದಂಥ ಒಂದು ಹುಡುಕುವಿಕೆ, ಆ ಒಂದು ಆತುರ ನಿಮಗಿರುವುದಾದರೆ, ಆ ಒಂದು ಬಯಕೆ ನಿಮಗಿರುವುದಾದರೆ, ಆ ಸೃಷ್ಟಿಕರ್ತನ ತಿಳ್ಕೊಳ್ಳುವುದಕ್ಕೆ, ಆ ಸೃಷ್ಟಿಕರ್ತನನ್ನು ನೀವು ಕಂಡುಕೊಳ್ಳುವುದಕ್ಕೋಸ್ಕರವಾಗಿಯೇ ಈ ಪ್ರೋಗ್ರಾಮ್ ನಿಮಗೋಸ್ಕರ ನಾವು ಪ್ರಸಾರ ಮಾಡ್ತಾ ಇರುವುದು. ಆದ ಕಾರಣ ಮಿತ್ರನೇ, ತಪ್ಪದೆ ಈ ಕಾರ್ಯಕ್ರಮವನ್ನು ಪ್ರತಿ ಸೋಮವಾರ ವೀಕ್ಷಿಸಿರಿ. ಜೀವ ಸ್ವರೂಪನಾದ ನಿಮ್ಮ ಸೃಷ್ಟಿಕರ್ತನನ್ನು ನೀವು ವ್ಯಕ್ತಿಗತವಾಗಿ ತಿಳಿದುಕೊಂಡು ಆತನನ್ನು ಆರಾಧಿಸಿ, ಆತನ ಇಷ್ಟವನ್ನು ಈ ಭೂಲೋಕದಲ್ಲಿ ನೀವು ನೆರವೇರಿಸಿಕೊಂಡು ಆತನ ಮನೆಯಾಗಿರುವ ಸ್ವರ್ಗದಲ್ಲಿ ಸೇರಿ ಸದಾ ಜೀವಿಸಬೇಕೆಂಬುದೇ ನಮ್ಮ ಪ್ರಾರ್ಥನೆ ಮತ್ತು ನಮ್ಮ ಬಯಕೆ. ಈ ಕಾರ್ಯಕ್ರಮದ ಮೂಲಕವಾಗಿ ಸೃಷ್ಟಿಕರ್ತನಾದ ದೇವರನ್ನು ನೀವು ವ್ಯಕ್ತಿಗತವಾಗಿ ತಿಳಿದುಕೊಂಡು ಆತನಿಗೋಸ್ಕರ ಜೀವಿಸಲು ನಿಮಗೆ ದೇವರು ತಾನೇ ಕೃಪೆಯನ್ನು ಅನುಗ್ರಹಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಮುಂದಿನ ವಾರ ಇದೇ ಸಮಯದಲ್ಲಿ ಇದೇ ಚಾನಲ್ನಲ್ಲಿ ನಮ್ಮ ಭೇಟಿ. ದೇವರು ಅಲ್ಲಿವರೆಗೂ ನಮ್ಮನ್ನು ಆಶೀರ್ವದಿಸಲಿ. ಆಮೇಲೆ